ಇಷ್ಟು ಉದ್ದ ಮಲ್ಲಿಗೆ ಮಾಲೆನ ಕಟ್ಟಿದ್ದೀನಿ ನೋಡಿ. 2 ಮಾಲೆನ ಕಟ್ಟಿದ್ದೀನಿ. ಒಂದು ದಪ್ಪ, ಒಂದು ಸ್ವಲ್ಪ ತೆಳ್ಳಗಾಗಿರುವಂಥದ್ದು. ತುಂಬ ಚೆನ್ನಾಗಿರುತ್ತೆ. ಮಲ್ಲಿಗೆ ಸೀಸನ್ ಅಲ್ವ ಈಗ. ಎಷ್ಟು ಖುಷಿಯಾಗುತ್ತೆ ಮಲ್ಲಿಗೆ ಹೂವು ನೋಡಿದ್ರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಒಂದಷ್ಟು ಇಲ್ಲಿ ನಮ್ಮ ಮನೆ ಹತ್ರನೇ ತುಂಬಾ ಮಲ್ಲಿಗೆ ಹೂ ಬಿಡ್ತಾ ಇರುತ್ತೆ ಈ ಸೀಸನಲ್ಲಿ. ಅಂದರೆ ಈಗ ಮಲ್ಲಿಗೆ ಹೂವಿನ ಸೀಸನ್ ಅಲ್ವಾ, ತುಂಬಾ ಹೂ ಬಿಡುತ್ತೆ. ವೆರೈಟಿ ಅಂದರೆ ಬೇರೆ ಬೇರೆ ಥರದ್ದು ಮಲ್ಲಿಗೆ ಹೂಗಳು ಬಿಡುತ್ತೆ ಅಲ್ವಾ. ನಾನು ತುಂಬ ಬೆಳಗ್ಗೆನೇ ಹೋಗಿ ಕೊಯ್ಕೊಂಡು ಬಂದಿದ್ದೆ. ಇದು ನಾನು ಒಂದು ದಾರ ಅಂದರೆ 2 ಲೈನಲ್ಲಿ ನಾನು ಎಳೆ ಅಂತ ಹೇಳ್ತೀವಲ್ವ, 2 ಎಳೆಲಿ ದಾರನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಊರ ಕಡೆ ಎಲ್ಲ ಆದರೆ ಈ ಬಾಳೆಪಟ್ಟಿ ಅಂತ ಹೇಳ್ತೀವಿ. ಬಾಳೆ ನಾರು ಅಂದರೆ ಬಾಳೆ ಮರದ ನಾರನ್ನು ತಗೊಂಡು ಅದನ್ನು ತೆಳ್ಳಗೆ ಅದನ್ನು ನೀರಲ್ಲಿ ನೆನೆಸ್ಕೊಂಡು ತೆಳ್ಳಗೆ ತೆಕ್ಕೊಂಡು ಅದರಲ್ಲಿ ಮಾಲೆ ಕಟ್ಟೋದು ಜಾಸ್ತಿ. ಇಲ್ಲೆಲ್ಲ ಅದು ಸಿಗಲ್ಲ ಅಂತ ಈ ಥರ ದಾರದನ್ನ ತಗೊಂಡು ನೋಡಿ, ಮೇಲೊಂದು ಹೂವು ಕೆಳಗೊಂದು ಹೂವು ನಾನು ಈ ಥರ ಮಲ್ಲಿಗೆ ಹೂವನ್ನು ಹಾಕಿ, ಆಮೇಲೆ ದಾರವನ್ನು ಸುತ್ತಿ 1 ರೌಂಡ್ ಸುತ್ತಿ, ಆಮೇಲೆ ಆ ದಾರದೊಳಗೆ ಹೂವನ್ನು ಹಾಕಿ ಹೀಗೆ ಎಳೆಯೋದು ಕಟ್ಟಬೇಕಾಗುತ್ತೆ. ಗಟ್ಟಿ ಎಳೆದ್ರೆ ತುಂಡಾಗಿಬಿಡುತ್ತೆ, ಜಾಸ್ತಿ ಗಟ್ಟಿ ಎಳಿಬಾರ್ದು. ಮಲ್ಲಿಗೆ ಮಾಲೆ ಕಟ್ಟೋಕ್ಕೆ ಸಾಮಾನ್ಯವಾಗಿ ಎಲ್ಲರಿಗೂ ಬರುತ್ತೆ. ಈ ಮಲ್ಲಿಗೆ ಮಾಲೆ ಮಾರೋರೆಲ್ಲ ಎಷ್ಟು ಬೇಗ ಫಾಸ್ಟಾಗಿ ಮಾಲೆನ ಕಟ್ತಾರೆ ಅಲ್ವಾ. ನನಗೆ ಅಷ್ಟೊಂದು ಫಾಸ್ಟೆಲ್ಲ ಬರೋಲ್ಲ. ಯಾಕೆಂತಂದರೆ ನಾವು ಯಾವಾಗಲೂ ಒಮ್ಮೊಮ್ಮೆ ಮಾಲೆ ಕಟ್ಟೋದು. ಸಣ್ಣಿರುವಾಗ ತುಂಬ ಕಟ್ತಿದ್ವಿ. ಮನೆ ಹತ್ತಿರ ತುಂಬ ಮಲ್ಲಿಗೆ ಗಿಡ ಇದ್ವು. ಹಾಗೆ ಎಲ್ಲರೂ ಮನೆ ಜನ ಅಥವಾ ಏನಾದರೂ ಫಂಕ್ಷನ್ ಇದ್ದರೆ, ಮದುವೆಗಿದ್ವು ಎಲ್ಲ ಇದ್ದರೆ ಇಷ್ಟಿಷ್ಟು ಹೂವೆಲ್ಲ ತರ್ತಿದ್ರು. ಮತ್ತು ಮನೆಯಲ್ಲೂ ಭಾಳ ಮಲ್ಲಿಗೆ ಗಿಡ ಇದ್ವು. ಆವಾಗ ಹೀಗೆ ಎಲ್ಲರೂ ಸೇರಿ ಕಟ್ಟೋದು. ಅಥವಾ ಸ್ಕೂಲ್ ಟೈಮಲ್ಲಿ ನಾವು ಮಲ್ಲಿಗೆ ಹೂವನ್ನು ಮುಡ್ಕೋಬೇಕು ಅಂದಾಗ ಈ ಥರ ನಾನು ಮಾಲೆ ಮಾಡಿಕೊಂಡು ರಜೆ ಇದ್ದಿನ, ಸ್ಕೂಲ್ ರಜೆ ಇದ್ದಿನಲ್ಲ, ಈ ಥರ ಮಾಡ್ಕೋತಿದ್ದೆ, ಕಲ್ತ್ಕೊಂಡಿದ್ದೆ. ಎಷ್ಟು ಚೆಂದ ಅಲ್ವಾ ಮಲ್ಲಿಗೆ ಹೂವು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ. ಅದರದ್ದು ಪರಿಮಳನೇ ಅಷ್ಟು ಇಷ್ಟ. ಆದರೆ ಏನು ಗೊತ್ತಾ, ಜಾಸ್ತಿ ಹೊತ್ತು ತಲೆ ಮೇಲೆ ಇಟ್ಕೊಂಡ್ರೆ ತಲೆನೋವು ಬಂದುಬಿಡುತ್ತೆ. ಈಗ ಅಭ್ಯಾಸ ಇಲ್ಲ ನೋಡಿ. ಸಣ್ಣಿರುವಾಗ ತುಂಬ ನಾನು ತಲೆ ಮುಡ್ಕೋತಿದ್ದೆ, ಉದ್ದ ಮಾಲೆನ ಮಾಡಿಕೊಂಡು. ಈಗ ಅಷ್ಟೊಂದೆಲ್ಲ ಆಗಲ್ಲ, ಆದರೂ ಚೆನ್ನಾಗಿ ಅನಿಸುತ್ತೆ. ಇದಂತೂ ಘಮ ಘಮ ಅಂತ ಸುವಾಸನೆ ಬೀರ್ತಾಯಿದೆ. ಮನೆಯೆಲ್ಲ ಅದರದ್ದೇ ಸುವಾಸನೆ, ಅಷ್ಟು ಚೆನ್ನಾಗಿ ಇದೆ ಈ ಮಲ್ಲಿಗೆ. ಇದು ಯಾವಾಗಲೂ ಅಷ್ಟೇ. ಇದು ಯಾವ ಮಲ್ಲಿಗೆ ಹೇಳ್ತಾರೆ, ಕಸ್ತೂರು ಮಲ್ಲಿಗೆನ. ತುಂಬಾ ಪರಿಮಳ ಇರುತ್ತೆ ಈ ಮಲ್ಲಿಗೆ ಫ್ರೆಂಡ್ಸ್. ಇದನ್ನು ನಾನು ಮೇಲೊಂದು ಹೂವು ಕೆಳಗೊಂದು ಹೂವು ಈ ಥರ ಮಧ್ಯದಲ್ಲಿ ದಾರನ ಹಾಕಿ 1 ರೌಂಡ್ ಹೊಡೆಸಿ, ಆಮೇಲೆ ಕೈಯಲ್ಲಿ ಸುತ್ತಿ ಹೂವನ್ನು ಮಲ್ಲಿಗೆ ಆ ದಾರದ ಒಳಗೆ ಹಾಕಿ ನಾನು ಮಾಲೆನ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಉದ್ದ, ಆಲ್ರೆಡಿ ಎಷ್ಟು ಉದ್ದ ಮಾಡಿಬಿಟ್ಟೆ. ಹೀಗೆ ಫುಲ್ಲು ಉದ್ದ ಮಾಲೆನ ನಾನು ಒಂದು ಮಾಡಿದ್ದೀನಿ. ಏನು ಗೊತ್ತಾ, ಇಲ್ಲಿ ನಾನು ತಂದಿರೋ ಹೂವು ಎಷ್ಟು ಅಲ್ಲ, ಇನ್ನೂ ಇದಕ್ಕಿಂತನೂ ಎಷ್ಟು ಹೂವಿದೆ. ಅಷ್ಟೊಂದು ತಂದು ಏನು ಮಾಡಲಿ ನಾನು. ಹೀಗೆ ಮಾಲೆ ಕಟ್ಟೋಕ್ಕೆ ಅಂತ ತಂದೆ. ಸ್ವಲ್ಪ ದೇವರಿಗೂ ಹಾಕೋಣ, ಒಂದು ಮಾಲೆ ನಾನೇ ಮುಡ್ಕೊಳ್ಳೋಣ ಅಂತ ಅನ್ನಿಸ್ತು ಇವತ್ತು. ಯಾಕೋ ಇದು ಇವತ್ತಿಂದಲ್ಲ, ಈಗ ಒಂದು ಸ್ವಲ್ಪ ದಿವಸದ ಹಿಂದೆ ತಂದಿದ್ದು. ನೋಡಿ ಎಷ್ಟು ಉದ್ದ ಮಾಲೆ ನಾನು ಮಾಡಿದೆ ಅಂತ. ಇಷ್ಟು ಚೆನ್ನಾಗಿ, ಇಷ್ಟುದ್ದ ಅಲ್ಲಿಂದ ಇಲ್ಲಿವರೆಗೂ ಕೈಯಲ್ಲಿ ಹಿಡ್ಕೊಂಡ್ರೆ ಕಾಣಿಸುತ್ತೆ ನೋಡಿ. ಈ ಥರ ರೌಂಡ ಸುತ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮಾಲೆ ಆಯಿತು. ನೀವು ಮಾಲೆ ಕಟ್ತೀರಾ, ಯಾವ ಥರ ಕಟ್ತೀರಾ, ಹೀಗೆ ಕಟ್ತೀರಾ ಅಂತ ಹೇಳಿ. ಮತ್ತು ಇದು ದಂಡೆ ಅಂತಲೂ ಅದನ್ನು ಮಾಡ್ತಾರೆ, ಮಲ್ಲಿಗೆ ದಂಡೆ. ಆದರೆ ಮಲ್ಲಿಗೆ ಮಾಲೆನೇ ಚೆನ್ನಾಗಿರುತ್ತೆ. ಊರಲ್ಲಿ ಏನಾದರೂ ಒಂದು ದೊಡ್ಡ ಫಂಕ್ಷನ್ ಆಯಿತು, ಮದುವೆ ಅಥವಾ ಏನಾದರೂ ಮುಂಜಿ ಈ ಥರ ಏನಾದರೂ ಆಯಿತು ಅಂದರೆ ಮಲ್ಲಿಗೆ ಮಾಲೆ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಎಲ್ಲರೂ ಅದರಲ್ಲೂ ನಮ್ಮ ದಕ್ಷಿಣ ಭಾರತದಲ್ಲಿ ನಮ್ಮ ಕಡೆ ಅಂತೂ ಹೂವಿಲ್ಲದೆ ಯಾರ ತಲೆಯಲ್ಲೂ ಹೂವಿಲ್ಲದೆ ಇರೋದೇ ಇಲ್ಲ. ಪ್ರತಿಯೊಂದು ಯಾವುದೇ ಒಂದು ಸಣ್ಣ ಫಂಕ್ಷನ್ ಇರಲಿ, ಏನಾದರೂ ಇದ್ದರೂ ನಾವೆಲ್ಲ ಈಗ ಕಡಿಮೆ ತಲೆಯ ಮೇಲೆ ಇಟ್ಕೊಳ್ಳೋದು. ಆದರೂ ನಮ್ಗೆ ಊರಿಗೆ ಹೋದಾಗ ಸ್ವಲ್ಪನೂ ಹೂವಿಲ್ವಾ ಅಂತ ಬೈದು ಈ ಥರ ಏನಾದರೂ ಒಂದು ಕೊಡ್ತಾರೆ. ಫಂಕ್ಷನಲ್ಲಂತೂ ಮಲ್ಲಿಗೆನ ಹಾಕ್ಕೋತೀವಿ. ನನಗೆ ಸ್ವಲ್ಪ ಉದ್ದ ಮಾಲೆ ಜಾಸ್ತಿ ಇಷ್ಟ. ನನಗೆ ಸಣ್ಣ ಮಾಲೆ ಎಲ್ಲ ಇಷ್ಟ ಆಗಲ್ಲ. ನಾನು ಉದ್ದಂದೇ ಸ್ವಲ್ಪ ಇಟ್ಕೋತೀನಿ ತಲೆ ಮೇಲೆ. ನೋಡಿ, ಈಗ ನಾನು ಹೇಗೆ ಕಟ್ತಾಯಿದ್ದೀನಿ ಗೊತ್ತಾ, ಇನ್ನೊಂದು ಮಾಲೆ ಕಟ್ತಾಯಿದ್ದೀನಿ. ದೊಡ್ಡ ಅಂದರೆ ಇದನ್ನು ದಪ್ಪ ಕಟ್ತಾಯಿದ್ದೀನಿ. 2 ಹೂವು ಹಾಕಿ ಆ ಥರ ಅದೇ ಥರ ಸೇಮು, ಆದರೆ ನಾನು 2 ಹೂವು ಹಾಕ್ತಾಯಿದ್ದೀನಿ. ಇನ್ನೂ ದಪ್ಪ ಬರುತ್ತೆ, ಯಾಕೆಂದರೆ ಹೂವು ಜಾಸ್ತಿ ಇದೆ ಅಲ್ವಾ. ಎಷ್ಟು ಅಂತ ಮಾಲೆ ಕಟ್ಟಲಿ. ಹಾಗಾಗಿ ಒಂದು ಥರದ್ದು ಕಟ್ಟಿ ತೋರಿಸಿದೆ. ಇನ್ನೊಂದು 2 ಹಾಕಿ ಡಬ್ಬಲಲ್ಲಿ ನಾನು ಕಟ್ತಾಯಿದ್ದೀನಿ. ಇದಂತೂ ದಪ್ಪನೂ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ನೋಡಿ, ಕೆಳಗಡೆ 2 ಹೂವು, ಮೇಲ್ಗಡೆ 2 ಹೂವು ಹಾಕಿ, ಆಮೇಲೆ ಆ ದಾರನ ಅದೇ ಥರ ನಾವು ಗಂಟು ಹಾಕ್ಕೊಂಡು ದಾರನ ರೆಡಿ ಮಾಡ್ಕೋತೀವಿ ಅಲ್ವಾ. 2 ಎಳೆಯಲ್ಲಿ 1 ರೌಂಡ್ ಸುತ್ತು ಹೊಡೆಸಿ, ಆಮೇಲೆ ಕೈ ಬೆರಳಲ್ಲಿ ಈ ಥರ ಹಿಡ್ಕೊಂಡು ರೌಂಡ್ ಹೊಡೆದು ಆ ದಾರದ ರೌಂಡ್ ಒಳಗೆ ಸುತ್ತಿರೋದ್ರೊಳಗೆ 2 ಆ ಹೂವನ್ನು ಹಾಕಿದ್ರಾಯಿತು. ಆಮೇಲೆ ನಿಧಾನಕ್ಕೆ ಎಳಿಬೇಕು. ಜೋರಾಗಿ ಎಳೆದ್ಬಿಟ್ರೆ ಹೂವು ಕಟ್ಟಾಗ್ಬಿಡುತ್ತೆ. ನೋಡಿ ಎಷ್ಟು ಉದ್ದ, ಆಲ್ರೆಡಿ ಇದನ್ನು ಎಷ್ಟು ಉದ್ದ ನಾನು ಮಾಲೆ ಮಾಡಿದೆ. ಒಂದು 15-20 ನಿಮಿಷದಲ್ಲಿ 2 ಮಾಲೆನ ಮಾಡಿದ್ದೀನಿ. ತುಂಬ ಉದ್ದಂದು
ಬಹಳ ಚೆನ್ನಾಗಿತ್ತು, ನೋಡೋಕ್ಕೂ ಚಂದ. ಆಮೇಲೆ ಖುಷಿಯಾಗುತ್ತೆ ಅಲ್ವಾ ಈ ಮಲ್ಲಿಗೆ ಹೂವಿನ ಮಾಲೆ ನೋಡಿದರೆ. ಯಾರಿಗೆಲ್ಲ ಇಷ್ಟ ಮಲ್ಲಿಗೆ ಹೂವು, ಯಾರೆಲ್ಲ ಈ ಥರ ಮಾಲೆ ಮಾಡ್ತೀರಾ ಅಂತ ಹೇಳಿ. ನಿಮಗೂ ಇಷ್ಟನ ಈ ಥರದ್ದು ಮಾಲೆ? ನೋಡಿ, ಇದು 2 ಹೂವು ಹಾಕಿದ್ದು ಸಹ ಇಷ್ಟು ಉದ್ದ ಆಯಿತು, ದಪ್ಪಕ್ಕೆ ಕಾಣಿಸ್ತಾ ಇದೆ. ಇದಂತೂ ನಾನು ಗ್ಯಾರಂಟಿ ತಲೆ ಮುಡ್ಕೋತೀನಿ, ತುಂಬ ನನಗಿಷ್ಟ ಅಂತ ಹೇಳಿದೆ ಅಲ್ವಾ. ಒಮ್ಮೊಮ್ಮೆ ಹಾಕ್ಕೋಬೋದು, ಪ್ರತಿದಿನ ಅಂತೂ ಹಾಕ್ಕೊಳ್ಳಲ್ಲ. ಆಮೇಲೆ ಇದೇ ಥರ ನಾನು ಹೀಗೆ ಎಷ್ಟು ಹೂವಿದೆ ಎಲ್ಲದನ್ನು ಇದೇ ಥರ 2 ಹೂವು ಕೆಳಗಡೆ, 2 ಹೂವು ಮೇಲೆ ಹಾಕಿ ಇದೇ ಥರ ದಾರನ ಸುತ್ತಿ, ಒಂದೇ ಎಳೆ ಆದರೆ ತೆಳ್ಳಗಿರುತ್ತಲ್ವ, ಕಟ್ಟಾಗ್ಬಿಡುತ್ತೆ ಹೂವು. 2 ಎಳೆ ಈ ಥರ ಮಾಡ್ಕೋಬೇಕಾಗುತ್ತೆ. ಆವಾಗ ನಾವು ಹಿಂಗೆ ಮಾಲೆ ಕಟ್ಬೋದು. ಇದನ್ನೆಲ್ಲ ನಾನು ಕಟ್ಟಿ ನಿಮಗೆ ತೋರಿಸ್ತೀನಿ. ಫುಲ್ಲು ಒಂದು ಬಾರಿ ಹಾಕಿ ಪೇಪರ್ ಮೇಲೆ ಹಾಕಿ ತೋರಿಸಿದ್ದೀನಿ ಅಲ್ವಾ, ಸ್ಟಾರ್ಟಿಂಗಲ್ಲೇ ನೋಡಿದ್ರಿ. ಹಿಂಗೆ ನೋಡಿ ಸುತ್ತೋದು, ಆಮೇಲೆ ಒಂದು ಎಳೆನ ಈ ಥರ ಎಳೆದು ಆಮೇಲೆ ಎಳಿಬೇಕಾಗುತ್ತೆ. ನೀವು ಸರಿಯಾಗಿ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಉದ್ದ ಮಾಲೆ ಆಗಿದೆ, 2 ಮಾಲೆ. ಹೆಂಗೆ ಅನ್ನಿಸ್ತು ಅಂತ ಹೇಳಿ. ನಿಮ್ಗೆ ಇಷ್ಟ ಆಯ್ತಾ ನಾ ಈ ಥರ ಮಲ್ಲಿಗೆ ಮಾಲೆನ ಕಟ್ಟಿರೋದು? ನೀವು ಹೇಗೆ ಕಟ್ತೀರಾ? ನೀವು ಈ ಥರ ಕಟ್ತೀರಾ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಬರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ.